ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿನ ಬೋರ್ನಕಟ್ಟೆ ಅಭಿವೃದ್ಧಿಗೆ 50 ಲಕ್ಷ ರು ಅನುದಾನ. ತೋಟಿ ಏತ ನೀರಾವರಿ ಯೋಜನೆ ಮೂಲಕ ಕೆರೆ ಭರ್ತಿಗೆ ಆದ್ಯತೆ ಎಂದ ಶಾಸಕ ಸಿ ಬಾಲಕೃಷ್ಣರವರು. ಕೆರೆ ಅಭಿವೃದ್ಧಿಗೆ ಭೂಪೂಜೆ ನೆರವೇರಿಸಿ ಹೇಳಿಕೆ. ತಾಲೂಕಿನ 327 ಜನರಿಗೆ ರಾಜ್ಯ ಬಗರ್ ಹುಕುಂ ಸಮಿತಿಯಡಿ ಹಕ್ಕುಪತ್ರ ನೀಡಲು ಆದೇಶ. ಭೂ ಸರ್ವೆ ನಡೆಸಿ ಮೊದಲಿಗರಾಗಿ 21 ಅರ್ಹ ರೈತರಿಗೆ ಸಾಗುವಳಿ ಚೀಟಿ ವಿತರಿಸಿದ ಶಾಸಕ ಸಿ ಬಾಲಕೃಷ್ಣರವರು. ಭೂ ಮಾಲೀಕತ್ವದ ಹಕ್ಕಿನ ಮೂಲಕ ಸಾಲ ಸೇರಿ ಇತರೆ ಸೌಲಭ್ಯ ಎಂದ ಅವರು. ಜಿಲ್ಲೆಯೆಲ್ಲೆಡೆ ಉತ್ತಮ ಮಳೆ. ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು. ಜಲಾಶಯ ಬಹುತೇಕ ಭರ್ತಿಯ ಹಂತಕ್ಕೆ. ಕಾವೇರಿ ನೀರಾವರಿ ನಿಗಮವು ನದಿಗೆ ನೀರು ಹರಿಸುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ, ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತದಿಂದ ಸೂಚನೆ. ವಾರ್ತೆಗಳ ವಿವರ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಬೋರನಕಟ್ಟೆ ಕೆರೆ ಅಭಿವೃದ್ಧಿಯನ್ನ 50 ಲಕ್ಷ ರು ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ ಎಂದು ಕ್ಷೇತ್ರದ ಶಾಸಕರು, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಡಾ ಸಿ ಬಾಲಕೃಷ್ಣರವರು ತಿಳಿಸಿದ್ದಾರೆ. ನುಗ್ಗೇಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದಲ್ಲಿ ನಬಾರ್ಡ್ ವತಿಯಿಂದ ಸುಮಾರು 50 ಲಕ್ಷ ರು ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮದ ಬೋರನಕಟ್ಟೆ ಕೆರೆಗೆ ತೋಟಿ ಏತ ನೀರಾವರಿ ಯೋಜನೆಯ ಮೂಲಕ ನೀರನ್ನು ಹರಿಸಲಾಗುತ್ತಿದೆ. ಈಗಾಗಲೇ ಶೇಕಡಾ 90% ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಂಡಿದ್ದು, ಯೋಜನೆಯ ಗುತ್ತಿಗೆದಾರ ಸಮಸ್ಯೆಯಿಂದ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ಬಗ್ಗೆ ನೀರಾವರಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೂ ದೂರನ್ನು ಸಲ್ಲಿಸಲಾಗಿದೆ. ಗುತ್ತಿಗೆದಾರರು 20 ದಿನಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಎಂದರು. ನಬಾರ್ಡ್ ವತಿಯಿಂದ ಕೆರೆ ಅಭಿವೃದ್ಧಿಗೆ ನೀಡಿರುವ 50 ಲಕ್ಷ ರು ಅನುದಾನದಲ್ಲಿ ಸೇತುವೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನು ಬಳಸಿಕೊಳ್ಳಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಹುಲಿಕೆರೆ ಗ್ರಾಮದಿಂದ ಬಾಣನಕೆರೆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ತಿಳಿಸಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಹೋಗಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಒದಗಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಕೃಷಿ ಪತ್ತಿನ ನಿರ್ದೇಶಕ ಹುಲಿಕೆರೆ ಸಂಪತ್ಕುಮಾರ್ ಮಾತನಾಡಿ, ಗ್ರಾಮದ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಗ್ರಾಮಸ್ಥರ ಒತ್ತಾಯದಂತೆ ಕೆರೆ ಅಭಿವೃದ್ಧಿಗೆ 50 ಲಕ್ಷ ರುಗಳ ಅನುದಾನವನ್ನು ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆಶಾದೇವಿ ಪ್ರಕಾಶ್, ಹೊನ್ನಮಾಧರಣಿ ಕುಮಾರ್, ಹಿರಿಯಣ್ಣಗೌಡ, ಗುತ್ತಿಗೆದಾರ ಕಲ್ಕೆರೆ ನಾಗಣ್ಣ, ಮುಖಂಡರಾದ ತೋಟಿ ನಾಗರಾಜ್, ಪುಟ್ಟಸ್ವಾಮಿ, ಜಂಬೂರು ಮಹೇಶ್, ಚಂದ್ರೇಗೌಡ, ಡೈರಿ ಅಧ್ಯಕ್ಷೆ ರೇಣುಕಾ ರಂಗಸ್ವಾಮಿ, ಕಾರ್ಯದರ್ಶಿ ಭಾಗ್ಯಮ್ಮ ವೆಂಕಟೇಶ್, ವಾರ್ಡನ್ ಮಹೇಶ್, ಪುನೀತ್, ದೇವರಾಜ್, ನಾಗೇಶ್, ಸೋಮೇಗೌಡ, ಪಟೇಲ್ ಶಂಕರೇಗೌಡ, ಅರ್ಚಕ ಲಕ್ಷ್ಮೀನಾರಾಯಣ್, ವರದರಾಜ್, ಹೊನ್ನೇಗೌಡ, ರಂಗೇಗೌಡ, ಯಶೋಧ, ಸುಜಾತ, ಅತ್ತಿಹಳ್ಳಿ ಮಹೇಶ್, ಪ್ರಶಾಂತ್, ನಂಜೇಗೌಡ, ಶಿವಲಿಂಗೇಗೌಡ, ಬೈರೇಗೌಡ, ರಂಜನ್, ಭರತ್, ಗೌತಮ್, ಹರೀಶ್, ಅಶೋಕ್, ಗೋವಿಂದೇಗೌಡ, ಕೃಷ್ಣೇಗೌಡ, ಕೃಷ್ಣಮೂರ್ತಿ, ಸೋಮು, ಲೋಕೇಶ್, ಪುಟ್ಟರಾಜು, ಅಶೋಕ್ ಹಾಜರಿದ್ದರು. ಕಳೆದ ಅವಧಿಯಲ್ಲಿನ ಸರ್ಕಾರವು ತಾಲೂಕಿನ 327 ರೈತರಿಗೆ ರಾಜ್ಯ ಬಗರ್ ಸಮಿತಿಯಡಿ ಹಕ್ಕುಪತ್ರ ನೀಡಲು ಆದೇಶವನ್ನ ನೀಡಿದ್ದು, ಅದರನ್ವಯ ಈಗಾಗಲೇ ಭೂಮಿಯ ಸರ್ವೆ ಕಾರ್ಯ ನಡೆಸಿ 21 ಅರ್ಹ ರೈತರಿಗೆ ಸಾಗುವಳಿ ಚೀಟಿಯನ್ನ ವಿತರಿಸಲಾಗುತ್ತಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕರು, ತಹಶೀಲ್ದಾರ್ ಜಿಕೆ ಗೋವಿಂದರಾಜ್ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಾಗುವಳಿ ಚೀಟಿ ಪಡೆಯುವ ರೈತರೊಂದಿಗೆ ಚರ್ಚಿಸಿ ತದನಂತರ ಅವರುಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಭೂಮಿ ಉಳುಮೆ ಮಾಡಿ ಆದಾಯ ಪಡೆಯುತ್ತಿರುವ ರೈತರಿಗೆ ಭೂಮಿ ಸ್ವಂತ ಆಗದೆ ವಂಚಿತರಾಗಿದ್ದರು. ಅವರಿಂದ ಅರ್ಜಿಗಳನ್ನು ಪಡೆದು ಸಾಕಷ್ಟು ವರ್ಷಗಳೇ ಕಳೆದಿದ್ದವು. ಇದೀಗ ಕಳೆದ ಸರ್ಕಾರ ತಾಲೂಕಿನ 327 ಮಂದಿಗೆ ಹಕ್ಕುಪತ್ರ ನೀಡಲು ಆದೇಶ ಮಾಡಿದೆ. ಅದರನ್ವಯ ತಾಲೂಕು ಬಗರ್ ಹುಕುಂ ಸಮಿತಿಯು ಅಧಿಕಾರಿಗಳ ತಂಡದೊಂದಿಗೆ ತೆರಳಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿ ಸರ್ವೆ ಮಾಡಿಸಿ ಅರ್ಹ 21 ರೈತರಿಗೆ ಹಕ್ಕುಪತ್ರ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಮಿಕ್ಕವರಿಗೂ ಹಕ್ಕುಪತ್ರ ನೀಡಲಾಗುವುದು. ಇದರೊಂದಿಗೆ ರೈತರು ಭೂಮಿಯ ಹಕ್ಕನ್ನು ಪಡೆಯಲಿದ್ದಾರೆ. ಪಹಣಿಯಲ್ಲಿ ಭೂಮಾಲೀಕರ ಹೆಸರು ಮುದ್ರಿತವಾಗಿರುತ್ತದೆ. ಇದರೊಂದಿಗೆ ರೈತರು ಸಾಲ ಸೇರಿ ಇನ್ನಿತರ ಸೌಲಭ್ಯಗಳನ್ನು ಪಡೆಯಬಹುದು. ಆದಷ್ಟು ಶೀಘ್ರ ಭೂಮಿಯ ಹದ್ದುಬಸ್ತನ್ನು ನಡೆಸಲಾಗುವುದೆಂದರು. ಈ ವೇಳೆ ತಹಶೀಲ್ದಾರ್ ಜಿಕೆ ಗೋವಿಂದರಾಜ್, ಶಿರಸ್ತೆದಾರರು, ಪ್ರತಿ ಹೋಬಳಿಗಳ ರಾಜಸ್ವ ನಿರೀಕ್ಷಕರು ಇದ್ದರು. ಸಾಗುವಳಿ ಚೀಟಿಗಳನ್ನು ವಿತರಣೆ
ಎಲ್ಲರೂ ಕೂಡ ಆಹ್ವಾನಿಸಿದ್ದಾರೆ. ಇವತ್ತು ಏಕೆಂದರೆ ಈ ಒಂದು ಭೂಮಂಜೂರಾತಿ ವಿಚಾರದಲ್ಲಿ ಇವತ್ತು ಭಾರಿ ಸೂಕ್ಷ್ಮವಾಗಿ ನಡೆಯಬೇಕಾದಂಥ ಒಂದು ಸನ್ನಿವೇಶ. 4 ಎಕರೆ 38 ಗುಂಟೆ ಇದ್ದರೆ ಬಹುಶಃ ಹೆಚ್ಚುವರಿಯಾಗಿ ಮಂಜೂರಾತಿ ಮಾಡಿರ್ತಾರೆ. ಯಾಕಂದರೆ ಗಂಡನ 3 ಎಕರೆ ಇರ್ಬೋದು, ಮಳೆಯಿಂದ ಡ್ಯಾಮು ಪೂರ್ಣಗೊಂಡು ಒಂದು ಎಲ್ಲ ಕೆರೆಕಟ್ಟೆಗಳಿಗೆ ತುಂಬಿಸ್ತಕ್ಕಂಥ ಒಂದು ಅವಕಾಶ ಕೂಡ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ಈ ಸಂದರ್ಭದಲ್ಲಿ ಈ ಭೂ ಮಂಜೂರಾತಿ ಪತ್ರಗಳನ್ನು ಪಡ್ಕೊಂಡು ನಿಮಗೆ ರೈಟ್ಸ್ ಬಂದಿದೆ. ನಿಮ್ಮ ಭೂಮಿಗೆ ನಿಮ್ಮೊಂದು ಬಂದಿದೆ. ಇದುವರೆಗೂ ಕೂಡ ಇದು ಯಾವುದೋ ಪಾಣಿ ಬರ್ತಿರಲಿಲ್ಲ, ಮತ್ತೊಂದು ಬರ್ತಿರಲಿಲ್ಲ. ಇದಾದ್ಮೇಲೆ ಪಾಣಿ ಖಾತೆ ಪಾಣಿ ಎಲ್ಲ ಬರ್ತದೆ. ಸಾಲ ಸೌಲಭ್ಯಗಳು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅಂತ ಕೂಡ ದುರಸ್ತು ಕೂಡ ಅತಿ ಜರೂರಾಗ್ತದೆ. ಇವೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ಲಿಕ್ಕೆ ಇದೆಲ್ಲ ವಿಶ್ವಾಸ ಮಂಜು ನಿಮ್ಮ ಊರಿನ ಗ್ರಾಮದ ಮುಖಂಡರಾಗಿ ವಿಶೇಷವಾಗಿ ಎಲ್ಲ ನಮ್ಮ ಜೊತೆ ಆಗಿದ್ದಾಗಿ ಬಂದು ಎಲ್ಲ ರೀತಿಯಿಂದ ಬೇಗ ಬೇಗ ಆಗ್ತಕ್ಕಂಥದಕ್ಕೆ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತುಂಬಿಸ್ತಕ್ಕಂಥ ಒಂದು ಅವಕಾಶ ಕೂಡ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ಈ ಸಂದರ್ಭದಲ್ಲಿ ಈ ಭೂ ಮಂಜೂರಾತಿ ಪತ್ರಗಳನ್ನು ಪಡ್ಕೊಂಡು ನಿಮಗೆ ರೈಟ್ಸ್ ಬಂದಿದೆ. ನಿಮ್ಮ ಭೂಮಿಗೆ ನಿಮ್ಮೊಂದು ಬಂದಿದೆ. ಇದುವರೆಗೂ ಕೂಡ ಇದು ಯಾವುದೋ ಪಾಣಿ ಬರ್ತಿರಲಿಲ್ಲ, ಮತ್ತೊಂದು ಬರ್ತಿರಲಿಲ್ಲ. ಇದಾದ್ಮೇಲೆ ಪಾಣಿ ಖಾತೆ ಪಾಣಿ ಎಲ್ಲ ಬರ್ತದೆ. ಸಾಲ ಸೌಲಭ್ಯಗಳು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ ಅಂತ ಕೂಡ ದುರಸ್ತು ಕೂಡ ಅತಿ ಜರೂರಾಗ್ತದೆ. ಇವೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ಲಿಕ್ಕೆ ಇದೆಲ್ಲ ವಿಶ್ವಾಸ ಮಂಜು ನಿಮ್ಮ ಊರಿನ ಗ್ರಾಮದ ಮುಖಂಡರಾಗಿ ವಿಶೇಷವಾಗಿ ಎಲ್ಲ ನಮ್ಮ ಜೊತೆ ಆಗಿದ್ದಾಗಿ ಬಂದು ಎಲ್ಲ ರೀತಿಯಿಂದ ಬೇಗ ಬೇಗ ಆಗ್ತಕ್ಕಂಥದಕ್ಕೆ ಸಹಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಒಳ್ಳೆಯದಾಗಲಿ ಅಂತ ನಾನು. ಜಿಲ್ಲೆಯೆಲ್ಲೆಡೆ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯ ಹಂತಕ್ಕೆ ಬಂದಿರುವ ಕಾರಣ ಕಾವೇರಿ ನೀರಾವರಿ ನಿಗಮ ನದಿಗೆ ನೀರು ಹರಿಸುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ, ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಆದೇಶವನ್ನು ನೀಡಿದೆ. ಜಿಲ್ಲೆಯ ಜನ ಜಾನುವಾರುಗಳಿಗೆ, ಕೃಷಿಗೆ ಸೇರಿದಂತೆ ನೆರೆಯ ಮಂಡ್ಯ, ತುಮಕೂರು ಜಿಲ್ಲೆಗಳಿಗೆ ನೀರು ಒದಗಿಸುವ ಹೇಮಾವತಿ ಜಲಾಶಯ ನೀರಿನ ಸಂಗ್ರಹದಿಂದ ಕೊರತೆಯನ್ನ ಅನುಭವಿಸುತ್ತಿದ್ದು, ಆದರೆ ಕಳೆದ 1 ವಾರದಿಂದ ಎಡೆಬಿಡದೆ ಬೀಳುತ್ತಿರುವ ಮಳೆ, ಅದರಲ್ಲೂ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಚಿಕ್ಕಮಗಳೂರು ಮತ್ತು ಮೂಡಗೆರೆ ಭಾಗದಲ್ಲಿ ಬಿಡುವು ನೀಡದ ರೀತಿಯಲ್ಲಿ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 35,000 ಕ್ಯೂಸೆಕ್ ಅಧಿಕ ನೀರು ಹರಿದು ಬರುತ್ತಿದೆ. ಗುರುವಾರ ಒಂದೇ ದಿನ 3 ಟಿಎಂಸಿ ನೀರು ಮತ್ತು ಶುಕ್ರವಾರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜಲಾಶಯದ ಒಡಲು ಸೇರುತ್ತಿದೆ. ಇದೀಗ 33 ಟಿಎಂಸಿಗೂ ಅಧಿಕ ನೀರು ಸಂಗ್ರಹವಾಗಿರುವ ಹಿನ್ನೆಲೆಯಲ್ಲಿ ನದಿಗೆ ಯಾವ ಸಮಯದಲ್ಲಾದರೂ ನೀರು ಬಿಡುವ ಸಾಧ್ಯತೆ ಇದೆ. ಜಲಾಶಯದ ಭರ್ತಿಗೆ ಇನ್ನೊಂದು ಅಡಿಗಳಷ್ಟೇ ಬಾಕಿ ಇದೆ. ಜಲಾಶಯದಲ್ಲಿನ ಒಟ್ಟು ಸಂಗ್ರಹ ಸಾಮರ್ಥ್ಯ 37 ಟಿಎಂಸಿ ಆಗಿದ್ದು, ನಿತ್ಯ ಸುರಿಯುತ್ತಿರುವ ಮಳೆಯಿಂದಾಗಿ ಒಳಹರಿವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹ ಸಾಧ್ಯವಾಗದಿರುವುದರಿಂದ ನದಿಗೆ ನೀರು ಹರಿಸುವ ಸೂಚನೆಯನ್ನು ಕಾವೇರಿ ನೀರಾವರಿ ನಿಗಮ ನೀಡುವ ಸಾಧ್ಯತೆ ಇರುವುದರಿಂದ ಜಿಲ್ಲಾಧಿಕಾರಿಗಳು ನದಿ ಪಾತ್ರದ ಜನರ ಸುರಕ್ಷತೆಗಾಗಿ ಕ್ರಮ ಕೈಗೊಳ್ಳುವಂತೆ ತಾಲೂಕು ಆಡಳಿತಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ತಾಲೂಕಿನಲ್ಲಿಯೂ ನದಿ ಹರಿಯುವುದರಿಂದ ಈ ಭಾಗದ ಜನತೆ ಎಚ್ಚರದಿಂದಿರುವಂತೆ ತಾಲೂಕು ಆಡಳಿತ ಸೂಚಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಹುಲಿಕೆರೆ ಗ್ರಾಮದಲ್ಲಿನ ಬೋರ್ನಕಟ್ಟೆ ಅಭಿವೃದ್ಧಿಗೆ 50 ಲಕ್ಷ ರು ಅನುದಾನ. ತೋಟಿ ಏತ ನೀರಾವರಿ ಯೋಜನೆ ಮೂಲಕ ಕೆರೆ ಭರ್ತಿಗೆ ಆದ್ಯತೆ ಎಂದ ಶಾಸಕ ಸಿ ಬಾಲಕೃಷ್ಣರವರು. ಕೆರೆ ಅಭಿವೃದ್ಧಿಗೆ ಭೂಪೂಜೆ ನೆರವೇರಿಸಿ ಹೇಳಿಕೆ. ತಾಲೂಕಿನ 327 ಜನರಿಗೆ ರಾಜ್ಯ ಬಗರ್ ಹುಕುಂ ಸಮಿತಿಯಡಿ ಹಕ್ಕುಪತ್ರ ನೀಡಲು ಆದೇಶ. ಭೂ ಸರ್ವೆ ನಡೆಸಿ ಮೊದಲಿಗರಾಗಿ 21 ಅರ್ಹ ರೈತರಿಗೆ ಸಾಗುವಳಿ ಚೀಟಿ ವಿತರಿಸಿದ ಶಾಸಕ ಸಿ ಬಾಲಕೃಷ್ಣರವರು. ಭೂ ಮಾಲೀಕತ್ವದ ಹಕ್ಕಿನ ಮೂಲಕ ಸಾಲ ಸೇರಿ ಇತರೆ ಸೌಲಭ್ಯ ಎಂದ ಅವರು. ಜಿಲ್ಲೆಯೆಲ್ಲೆಡೆ ಉತ್ತಮ ಮಳೆ. ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯಕ್ಕೆ ಹೆಚ್ಚಿದ ಒಳಹರಿವು. ಜಲಾಶಯ ಬಹುತೇಕ ಭರ್ತಿಯ ಹಂತಕ್ಕೆ. ಕಾವೇರಿ ನೀರಾವರಿ ನಿಗಮವು ನದಿಗೆ ನೀರು ಹರಿಸುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ, ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತದಿಂದ ಸೂಚನೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.